ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕಾರ್ಮಿಕರ ಗೋಳು ಕೇಳೋರೇ ಇಲ್ವಾ? ಸಂಬಳ ಕೇಳಿದ್ರೆ ಏಜೆನ್ಸಿ ಬಳಿ ಹೋಗಿ ಅಂತಾರೆ. PF ESI ಕೊಡ್ತಿಲ್ಲ ಅನ್ನೋ ಆರೋಪ. ನ್ಯಾಯ ಕೇಳಿದ ಕಾರ್ಮಿಕರ ಮೇಲೆ ದಬ್ಬಾಳಿಕೆ, ಜಾತಿ ನಿಂದನೆ, ಕೆಲಸದಿಂದ ತೆಗೆದು ಹಾಕ್ತೀವಿ ಅನ್ನೋ ಬೆದರಿಕೆ ಹಾಕಲಾಗ್ತದೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಇಷ್ಟೇ ಅಲ್ಲದೆ ಸಮಸ್ಯೆ ಬಗೆಹರಿಯದ ಹಿನ್ನೆಲೆ ಕಾರ್ಮಿಕರು ತೀವ್ರ ಅಸಹಾಯಕತೆಗೆ ಒಳಗಾಗಿ ಆತ್ಮಹತ್ಯೆಗೆ ಯತ್ನಿಸುವ ಹಂತಕ್ಕೂ ಹೋಗಿದ್ದಾರೆ ಎನ್ನಲಾಗಿದೆ. ಹಾಗಾದ್ರೆ ಈ ಕಾರ್ಮಿಕರ ಸಮಸ್ಯೆಗೆ ಹೊಣೆ ಯಾರು? ಸರ್ಕಾರ ಇವರ ನೆರವಿಗೆ ಬರಬೇಕಾದದ್ದು ಯಾವಾಗ? ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಸ್ವಚ್ಛತಾ ಕಾರ್ಮಿಕರ ಗೋಳು. ಕಾರ್ಮಿಕರ ಹಕ್ಕುಗಳಿಗೆ ಕತ್ತರಿ, PF ESI ನೀಡ್ತಿಲ್ಲ ಎಂಬ ಆರೋಪ. ಅನ್ನಕ್ಕೂ ಪರದಾಡುವ ಸ್ಥಿತಿ, ನ್ಯಾಯಕ್ಕಾಗಿ ಕಾರ್ಮಿಕರ ಅಳಲು. ಇವರು ಪ್ರತಿದಿನ ಆಸ್ಪತ್ರೆಯ ಕೊಳಕು ಬಾತ್ರೂಮ್ಗಳನ್ನ ಸ್ವಚ್ಛಗೊಳಿಸಿ ರೋಗಿಗಳ ಆರೋಗ್ಯ ಕಾಪಾಡುವ ಕೆಲಸ ಮಾಡೋ ಸ್ವಚ್ಛತಾ ಕಾರ್ಮಿಕರು. ಆದ್ರೆ ಇವರದ್ದೇ ಬದುಕು ಮಾತ್ರ ಸ್ವಚ್ಛವಾಗಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ದುಡಿದ ಕೆಲಸಕ್ಕೆ ಸರಿಯಾಗಿ ಸಂಬಳ ನೀಡ್ತಿಲ್ಲ, PF ESI ಸೌಲಭ್ಯವೂ ನೀಡ್ತಿಲ್ಲ ಅನ್ನೋದು ಕಾರ್ಮಿಕರ ಆರೋಪವಾಗಿದೆ. ಸಂಬಳದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಏಜೆನ್ಸಿ ಬಳಿ ಹೋಗಿ ಅಂತ ಹೇಳ್ತಾರೆ ಅನ್ನೋ ಆರೋಪ. ತಮ್ಮ ಹಕ್ಕಿನ ಹಣ ಕೇಳಿದ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡಲಾಗ್ತಿದೆ, ಕೆಲಸದಿಂದ ತೆಗೆದು ಹಾಕ್ತೀವಿ ಅಂತ ಬೆದರಿಕೆ ಹಾಕಲಾಗ್ತಿದೆ ಅನ್ನೋ ಆರೋಪವೂ ಕೇಳಿ ಬಂದಿದೆ. ಇಷ್ಟಕ್ಕೆ ನಿಲ್ಲದ ಆರೋಪ, ನ್ಯಾಯ ಕೇಳಿದಾಗ ಜಾತಿ ನಿಂದನೆ ಮಾಡಿ ಅವಮಾನವನ್ನ ಮಾಡ್ತಾರೆ, ಧಮ್ಕಿ ಹಾಕ್ತಾರೆ ಎಂದು ಕಾರ್ಮಿಕರು ಆರೋಪಿಸಿದ್ದಾರೆ. ವಿಶೇಷವಾಗಿ ವರಲಕ್ಷ್ಮಿ ಎಂಬುವವರು ದಬ್ಬಾಳಿಕೆ ಮಾಡ್ತಾರೆ ಎಂದು ಕಾರ್ಮಿಕರು ಆರೋಪಿಸಿದ್ದು, ಈ ಆರೋಪಗಳ ಬಗ್ಗೆ ಸಂಬಂಧಪಟ್ಟವರ ಸ್ಪಷ್ಟನೆ ಪಡೆಯಬೇಕಾಗಿದೆ. ನಮಸ್ತೆ ಮೇಡಮ್, ನನ್ನ ಹೆಸರು ಶಶಿಕಲಾ. ಇಲ್ಲಿ ಅನ್ಯಾಯ ನಡೀತಾರದು ಬಂದರೆ ನಮ್ಮ ಹೌಸ್ ಕೀಪಿಂಗ್ ಅವ್ರಿಗೆ ಮರ್ಯಾದೆ ಕೊಡ್ತಾ ಇಲ್ಲ, ESI PF ಸಂಬಳ ಕರೆಕ್ಟಾಗಿ ಕೊಡ್ತಿಲ್ಲ. ನಾವು ಅದನ್ನ ನ್ಯಾಯ ಕೇಳಕ್ಕೆ ಹೋಗಿದ್ದಕ್ಕೆ ನೀವು ಹೋಗಿ ಏಜೆನ್ಸಿಯವ್ರನ್ನ ಕೇಳು ಅಂದರೆ ಏಜೆನ್ಸಿಯವರು ನಮಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ. ಯಾರೇ ಏಜೆನ್ಸಿ, ನಾನು ಬಂದು 10 ವರ್ಷ ಆಯಿತು, ಏಜೆನ್ಸಿ ಬಂದು 7 ವರ್ಷ ಆಯಿತು. ನಾವು ನ್ಯಾಯ ರೀತಿಯಿಂದ ಕೇಳಕ್ಕೆ ಹೋಗಿದ್ದಕ್ಕೆ ನಮಗೆ ದೌರ್ಜನ್ಯ ಮಾಡ್ತಾರೆ. ಲಾಸ್ಟ್ ಟೈಮ್ ನನಗೆ ಹೊಡೆದಿದ್ದಾರೆ ಇಲ್ಲೆಲ್ಲ. ವರಲಕ್ಷ್ಮಿಯಿಂದ ಇದೆಲ್ಲ ಪ್ರಾಬ್ಲಮ್ ನಡೀತಿರೋದು. ನನ್ನ ಅಕೌಂಟ್ಗೆ 1 ಲಕ್ಷ ಹಾಕಿ ಇಸ್ಕೊಂಡಿದ್ದಾರೆ ಅವರು. ಅದನ್ನು ನಾವು ಕೇಳಕ್ಕೆ ಹೋಗಿದ್ದಕ್ಕೆ ನೀನು ಇಷ್ಟ ಇದ್ದರೆ ಮಾಡಿಲ್ಲ ಅಂದರೆ ಹೋಗು ಅಂತ ಹೇಳಿದ್ರು ಲಾಸ್ಟ್ ಟೈಮ್. ನಾವು ನ್ಯಾಯ ಕೇಳಕ್ಕೆ ಹೋಗಿದ್ದಕ್ಕೆ ಶಶಿಭೂಷಣ್ ಸಾರು ಏನು ಕ್ರಮ ತಗೊಂಡಿಲ್ಲ. RM ಸಾರು, ಪ್ರಕಾಶ್ ಬ್ರದರ್ ಅಂತ ಇದ್ದಾರೆ ಇನ್ಚಾರ್ಜ್, ಅವ್ರು ಯಾರು ನಮಗೆ ಇದು ಕೊಡ್ತಾ ಇಲ್ಲ ಮೇಡಮ್, ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಅದು ಇಲ್ಲ, ನಮ್ಮವ್ರು ಹೌಸ್ ಕೀಪಿಂಗ್ ಅವರೇ ವರಲಕ್ಷ್ಮಿ ಬಿಟ್ಟು ನನ್ನ ಹೊಡೆಸಿದ್ರು ಲಾಸ್ಟ್ ಟೈಮ್. ಈ ಕಾರಣಕ್ಕೆ ನಾವು ನ್ಯಾಯ ಕೇಳ್ತಾ ಇದ್ದೀರಲ್ವಾ, ನಾವು ನ್ಯಾಯ ಕೇಳೋಕ್ಕೋಸ್ಕರ ನೀನು ಬಾಲಾಜಿ ಸಪೋರ್ಟ್ ಇದೆಯಾ, ಬಾಲಾಜಿ ಬಂದಾಗಿಂದ ನೀನು ತುಂಬ ಮಾಡ್ತಾ ಇದೆಯಾ, ನೀನೇನಕ್ಕಿದೆಯಾ ಹೋಗಿ ಈಚೆ ಕಡೆ ಅಂತ. ಇಲ್ಲ ಮೇಡಮ್, ಕೊಡೋಕ್ಕೆ ಬಿಟ್ಟಿಲ್ಲ ಲಾಸ್ಟ್ ಟೈಮ್. ಶಶಿಭೂಷಣ್ ಸರ್ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಬಿಟ್ಟಿಲ್ಲ, ನಾನು ಕಂಪ್ಲೇಂಟ್ ಕೊಡೋಕ್ಕೆ ರೆಡಿಗಿದೆ. ಯಾಕಂದರೆ ಇನ್ನೊಬ್ಬರು ರತ್ನ ಅಂತ ಇದ್ದಾರೆ, ಅವರು ನಮಗೆ ಹೊಡೆಯೋಕ್ಕೆ ಬಂದಿದ್ದರು. ಆ ಲಾಸ್ಟ್ ಟೈಮ್ ಅದು ಗಲಾಟೆ ಆದಾಗಿಂದ ನಾವು ಶಶಿಭೂಷಣ್ ಸರ್ ಹತ್ರ ಹೋಗಿ ಕೇಳಿದ್ದಕ್ಕೆ ನಮ್ಗೆ ನ್ಯಾಯ ಕೊಡಿಸ್ತಾ ಇಲ್ಲ. ಇಲ್ಲಿ ಅನ್ಯಾಯ ದುಡ್ಡು ಅಂದರೆ ನಮ್ಮ ಹೌಸ್ ಕೀಪಿಂಗು, ನಾವು ಕ್ಲೀನಿಂಗ್ ಮಾಡೋರು, ನಮ್ಮ ದುಡ್ಡು ತುಂಬ ತಿಂತಿದ್ದಾರೆ. ವರಲಕ್ಷ್ಮಿ ಅವರು ಏಜೆನ್ಸಿಯವರು, ಶಿವಲಿಂಗ ಅಂತ, ಅವರಿಂದ ನಮ್ಗೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿದೆ. ಏನು ಮಾಡ್ಕೊಂಡಿಲ್ಲ ಮೇಡಮ್. ನಾನು ಬಂದು 10 ವರ್ಷ ಆಯಿತು, ಏಜೆನ್ಸಿ ಬಂದು 7 ವರ್ಷ ಆಯಿತು. 7 ವರ್ಷದಿಂದ ಕಾನೂನು ಏನೂ ಇಲ್ಲ ಮೇಡಮ್. ಇವಾಗ ಏನಕ್ಕೆ ಕಾನೂನು ಮಾಡ್ತಾ ಇರೋದು ಅಂತ ಕೇಳಿದ್ದಕ್ಕೆ ಇಷ್ಟ ಇದ್ರೆ ಮಾಡಿಲ್ಲ, ಹೋಗ್ತಾ ಇರ್ರಿ, ನೀವೆಲ್ಲ ಕಚಡ ಜನಗಳು. 7 ವರ್ಷದಿಂದ ಅದೇ ಇವಾಗ ಇದು ಲೆಟ್ರ್ ಓದಿದ್ರಲ್ಲ ಮೇಡಮ್, ಅದು ಕಾನೂನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನ್ಯಾಯ ಕೇಳ್ತಾ ಇದ್ದೀರಿ ಮೇಡಮ್. ಸರ್ ನಾವು ಇವ್ರಿಗೆ ಹೋಗಿ ಕೇಳ್ಕೊಂಡಿದ್ದಕ್ಕೆ ಸಾರು ನಮ್ಗೆ ನ್ಯಾಯ ಕೊಡಿಸ್ತೀನಿ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಮೇಡಮ್. ದಯವಿಟ್ಟು ನಾನು ಕೇಳೋದು ಇಷ್ಟೇ, ಏಜೆನ್ಸಿ ಹೋಗಬೇಕು, ವರಲಕ್ಷ್ಮಿ ಮೇನ್ ಪಾಯಿಂಟು ವರಲಕ್ಷ್ಮಿ ಹೋಗಬೇಕು. ಮೇಲೆ ಅಧಿಕಾರಿಗಳೇ ನಮಗೆ ಕ್ರಮ ಕೊಡ್ತಾಯಿಲ್ಲ ಅಂದರೆ ನಾವು ಹೆಂಗೆ ದುಡಿಯೋದು, ನಾವು ಹೆಂಗೆ ಬಾಡಿಗೆ ಕಟ್ಟೋದು ಮೇಡಮ್. 25-30ಕ್ಕೆ ಹಾಕ್ತಾರೆ ಸ್ಯಾಲ್ರಿ, ಕರೆಕ್ಟಾಗಿ ಹಾಕಲ್ಲ. ಸಂಬಳ ಕೇಳಿದ್ರೆ ಹೋಗಮ್ಮ ಈಚೆ ಕಡೆ, ನೀನೇನು ಕೇಳೋದು, ಅಲ್ಲಿ ಚೆಕ್ ಕಳಿಸಿಲ್ಲ, ಅದು ಕಳಿಸಿಲ್ಲ, ಇದು ಕಳಿಸಿಲ್ಲ ಅಂತ ಹೇಳ್ತಾರೆ. ತುಂಬ ಇದು ನಡೀತಿದೆ ಮೇಡಮ್, ನ್ಯಾಯ ಕೊಡಿಸಿ ಮೇಡಮ್. ನಾವು ಅದೇ PSC ಏನೂ ಹಾಕಿಲ್ಲ, ನನಗೆ 1 ರೂಪಾಯಿ ಕಾಸು ಹಾಕಿಲ್ಲ. ಕೇಳಿದ್ರೆ ಇದು ಏನು ಆಧಾರ್ ಕಾರ್ಡ್ ಏನೋ ಚೇಂಜ್ ನಂಬರ್ ಚೇಂಜ್ ಆಗೈತೆ ಅಂತ ಕೇಳ್ತಾರೆ. ಯಾವುದು ಚೇಂಜ್ ಆಗಿಲ್ಲ, ಬ್ಯಾಂಕ್ ಬುಕ್ಕೇ ಚೇಂಜ್ ಆಗದೆ ಇರೋವಾಗ ಆಧಾರ್ ಕಾರ್ಡ್ ಹೆಂಗೆ ಚೇಂಜ್ ಆಗ್ತೈತೆ? ಎಲ್ಲ ಒಂದೇ ನಂಬರ್ ಕೊಟ್ಟಿರೋದು, ನೀನು ಕೊಟ್ಟೇ ಇಲ್ಲ, ನಿನ್ನ ಕ್ಯಾನ್ಸಲ್ ಆಗೈತೆ, ನಾವೇನು ಮಾಡೋಣ ಅಂತಾರೆ. ಯಾವುದೂ ಇಲ್ಲ, ಇರೋದು ಇವಾಗ 5 ವರ್ಷದಿಂದನೂ ಇಲ್ಲ ಕಾಸು. ಬೇರೆ 30,000 ಹೋಗಿ ನೋಡಿದ್ದಕ್ಕೆ ಬೇರೆ 30,000 ಇದೆ. ಏನೂ ಇಲ್ಲ, ಏನು ಮಾತಾಡ್ತಾನೇ ಇಲ್ಲ.
ನೀವು ಆಧಾರ್ ಕಾರ್ಡ್ ಚೇಂಜ್ ಮಾಡಿಕೊಡ್ತೀವಿ ಅಪ್ಡೇಟ್ ಮಾಡಿಕೊಡಿ ಅಂದ್ರೆ ಏನೋ ರೆಸ್ಪಾಂಡ್ ಮಾಡ್ತೀವಿ. ನಾವು ಅದನ್ನೇ ಅದನ್ನು ಕೇಳಿದ್ರು ಸರ್ಗೆ ನಾವು ಕೇಳಕ್ ಹೋಗಿದ್ವಿ. ಅವ್ರು ಏನು ಹೇಳಿದ್ರು ಗೊತ್ತಾ, ಏಜೆನ್ಸಿ ಮಾಡಬೇಕು. ನಾನು ಇದು ಮಾಡ್ತೀನಮ್ಮ, ಹೇಳ್ತೀನಿ ಏಜೆನ್ಸಿ ವರ್ಕ, ನೀವು ಹೋಗ್ರಿ ಅಂದರು ಅಷ್ಟೇ ಡೈರೆಕ್ಟ್ರು ಸಾರು. ತಿರ್ಗಾದ್ರ ಸುದ್ದಿನೇ ಇಲ್ಲ. ಸಂಬಳ ಇಲ್ಲದೆ ಕುಟುಂಬ ನಡೆಸೋದು ಹೇಗೆ? ಅನ್ನ ತಿನ್ನೋಕೆ ಹಣವಿಲ್ಲದೆ ಪರದಾಡುವ ಪರಿಸ್ಥಿತಿ ಬಂದಿದೆ ಎಂದು ಕಾರ್ಮಿಕರು ಕಣ್ಣೀರಿಡುತ್ತಿದ್ದಾರೆ. ತಮ್ಮ ಸಮಸ್ಯೆ ಹೇಳಿಕೊಂಡರೂ ಯಾರು ನ್ಯಾಯ ಕೊಡ್ತಿಲ್ಲ. ಅಧಿಕಾರಿಗಳ ಗಮನಕ್ಕೆ ತಂದರೂ ಪರಿಹಾರ ಸಿಗ್ತಿಲ್ಲ. ದತ್ತ ಏಜೆನ್ಸಿ ಅವರು ಕೆಲಸದ ನೇತೃತ್ವ ವಹಿಸಿಕೊಂಡಿದ್ದಾರೆ. ಅವರು ನಮ್ಮ ಕಷ್ಟ ಕೇಳ್ತಿಲ್ಲ ಅನ್ನೋ ಆರೋಪ ಕಾರ್ಮಿಕರದ್ದು. ಸಮಸ್ಯೆ ಬಗೆಹರಿಯದ ಹಿನ್ನೆಲೆ ಕೆಲ ಕಾರ್ಮಿಕರು ತೀವ್ರ ಅಸಹಾಯಕತೆಗೆ ಒಳಗಾಗಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸುವ ಹಂತಕ್ಕೂ ಹೋಗಿದ್ರು ಎಂದು ಅವರು ತಿಳಿಸಿದ್ದಾರೆ. ಇಷ್ಟೆಲ್ಲ ನಡೆದರೂ ತಮ್ಮ ನೆರವಿಗೆ ಯಾರೂ ಬರಲಿಲ್ಲ ಎಂದು ಕಾರ್ಮಿಕರು ಅಳಲನ್ನ ತೋಡ್ಕೊಂಡಿದ್ದಾರೆ. ಅಂತ ನಾನು ಪ್ರೂಫ್ ಸಮೇತ ಕೇಳಿದೆ, ನನಗೆ ನ್ಯಾಯ ಕೊಡಿಸಿಲ್ಲ. ಡೈರೆಕ್ಟ್ರ್ ಬಂದು ಏನು ಹೇಳ್ತಾರಂದರೆ, ಅಪ್ಪ ಏಜೆನ್ಸಿ ಉಂಟು ನೀವುಂಟು ಅಂತ ಸುಳ್ಳು ಹೇಳ್ತಾ ಇದ್ದಾರೆ, ನಮ್ಮ ಮೇಲೆ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ನೋಡಿ, ಎಲ್ಲ ಪ್ರೂಫ್ ಸಮೇತ ಇದೆ. ಯಾರ್ಯಾರಿಗೆ ಹೋಗಿದೆ, ಯಾವ ಟೈಮ್ಗೆ ಹೋಗಿದೆ, ಯಾವ ಡೇಟ್ಗೆ ಹೋಗಿದೆ, ಎಲ್ಲ ಪ್ರೂಫ್ ಇಟ್ಕೊಂಡ್ರೇನು ಆ್ಯಕ್ಷನ್ ತಗೊತಾ ಇಲ್ಲ ಅವರು. ಇದಕ್ಕೆ ದಯವಿಟ್ಟು ನಮ್ಮೆಲ್ಲರಿಗೂ ನ್ಯಾಯ ಕೊಡಿಸಿ. ನನಗೆ ರೀಸನ್ ಕೊಟ್ಟೇ ಇಲ್ಲ ಮೇಡಮ್. ಅವರಷ್ಟಕ್ಕೆ ಅವರೇ ಬುಕ್ಕಲ್ಲಿ ಹೆಸರು ಬರೆದಿಲ್ಲ, ಅಟೆಂಡೆನ್ಸ್ ಪಂಚಿಂಗ್ ಕ್ಯಾನ್ಸಲ್ ಮಾಡೋದು ಇಷ್ಟೇ ಮಾಡಿದ್ರೆ ತಪ್ಪ. ಬಾಲಾಜಿ ನೀನು ಈ ತಪ್ಪು ಮಾಡಿದ್ಯಪ್ಪ, ನೀನು ಈ ಕೆಲ್ಸಕ್ಕೆ ಬೇಡ ಅಂತ ನನಗೆ ಯಾವ ಒಂದು ಇದು ಹೇಳಿಲ್ಲ. ನಾನು ಸಡನ್ನಾಗಿ ತೆಗೆದ್ರೆ ನನಗೂ ಮನೆ ಬಾಗಿಲಿದೆ, ಬಾಡಿಗೆ ಕಟ್ಟಬೇಕು, ಎಲ್ಲಂತ ಹೋಗಲಿ ಎಲ್ಲಂತ ಹೋಗಲಿ ಹೇಳಿ. ಸಡನ್ನಾಗಿ ಕೆಲಸದಿಂದ ತೆಗೆದುಬಿಟ್ರೆ ಯಾರನ್ನೂ ಕೇಳೋಣ ನಾವು? ಇದ್ರನ್ನ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು. ಇದ್ರಿಗೆ ನನಗೆ ನ್ಯಾಯ ಕೊಡಿಸ್ರಿ ಎಲ್ಲರೂ. ನಾನು ಅದಕ್ಕೆ ಬೇಡಿಕೆ ಇರೋದು. ಏಜೆನ್ಸಿ ಮೇಡಮ್, ಅವ್ರು ಕೇಳಕ್ಕೆ ಫೋನೇ ತೆಗಿಯಲ್ಲ ಮೇಡಮ್. ಆಫೀಸ್ಗೆ ಬಾ, ಇಂದಿರಾನಗರ್ಗೆ ಬಾ, ಅಲ್ಲಿ ಬಾ ಅಂತಾರೆ. ಅಲ್ಲಿ ಹೋದ್ರೆ ರೆಸ್ಪಾನ್ಸಿಬಲ್ ಇಲ್ಲ, ನಮ್ಗೆ ಮಕಾನೇ ತೋರಿಸಲ್ಲ ಅವರು. ಬೆಳಗ್ಗೆಯಿಂದ ಸಂಜೆವರೆಗೂ ಕುತ್ಕೊಂಡು ವಾಪಸ್ ಬರಬೇಕಿಲ್ಲಿ. ಯಾರು ಇಲ್ಲಿಂದ ಇಂದಿರಾನಗರ್ಗೆ ಹೋಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕುತ್ಕೊಂಡಿದ್ದು ರಿಟರ್ನ್. ದತ್ತ ಸಾಯಿ ಅಂತ ಶಿವಲಿಂಗಯ್ಯ ಅಂತ. ಪೊಸಿಷನ್ ಅವರೇ MB, ಅವರು ನಾಗೇಶ್ವರು ಅಂತ ಇಬ್ಬರು ಇದ್ದಾರೆ. ಇಬ್ಬರೂ MBಗಳೇ, ಆದರೆ ಅವ್ರು ಬರಲ್ಲ, ನಾಗೇಶ್ವರ್ ಜಾಸ್ತಿ. ಇವನು ಶಿವಲಿಂಗಯ್ಯನೇ ಎಲ್ಲದಕ್ಕೂ ಇನ್ವಾಲ್ವ್ ಆಗೋದು. ಇಲ್ಲಿ ವರಲಕ್ಷ್ಮಿ ಅನ್ನೋದು ಶಿವಲಿಂಗಯ್ಯನವರು ಇಬ್ಬರು ಕೈವಾಡ ಮಾಡಿಕೊಂಡು ಇಲ್ಲಿ ಹೌಸ್ ಕೀಪಿಂಗ್ ಸೂಪರ್ವೈಸರಾಗೆ 9 ವರ್ಷದಿಂದ ಇದ್ದಾರೆ. ಕೇಸ್ ವರ್ಕರ್ಗಳು, ಅಧಿಕಾರಿಗಳು ಎಲ್ಲರಿಗೂ ದುಡ್ಡು ಹಂಚಿ ಚೆಲ್ಲಿ ಏಜೆನ್ಸಿ ತಗೊಳೋದೇ ಆಗಲಿ, ಕೊಡೋದೇ ಆಗಲಿ, ಇವಾಗ ಪೇಮೆಂಟ್ ಬಿಲ್ ಆಗೋದೇ ಆಗಲಿ. ಇವಾಗ ನಮಗೆ ಸೇವೆ ಗುತ್ತಿಗೆ ಅಂತ ಅದರಲ್ಲೂ 3 ತಿಂಗಳಿಗೆ ಒಂದು ಅಮೌಂಟ್ ಬರ್ತಾಯಿತ್ತು. ಆ 3 ತಿಂಗಳು ಬಂತು, 3 ತಿಂಗಳಿಗೆ 3 ಸರಿ ಬಂತು ನಮಗೆ. ಅದನ್ನು ಸ್ಟಾಪ್ ಮಾಡಿದ್ರು, ABRK ಅಂತ. ಅದನ್ನು ಸ್ಟಾಪ್ ಮಾಡಿಸಿದ್ರು. ಏನು ಈ ಥರ ತುಂಬ ದೌರ್ಜನ್ಯ, ತುಂಬ ಅನ್ಯಾಯ ನಡೀತಾ ಇದೆ. ದಯವಿಟ್ಟು ನ್ಯಾಯ ಕೊಡಿಸಿ. ರಾಜೀವ್ ಗಾಂಧಿಯಲ್ಲಿ ಡೈರೆಕ್ಟ್ರ್ ಸಮೇತ ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಯಾರೂ ಸರಿ ಇಲ್ಲ. ನಾನು ಓಪನಾಗೆ ಹೇಳ್ತಾ ಇದ್ದೀನಿ. ಯಾಕೆ ಅಂತೀರಾ, ನಾವು ದೊಡ್ಡವರು ಅಂತ ನ್ಯಾಯ ಹೋಗಿದ್ರೆ ಏಜೆನ್ಸಿ ಓನಾದರೆ ಏನಿಗೆ ಏಜೆನ್ಸಿಗೆ ಕೊಡ್ತೀರಾ? ನೀವು ಹಾಸ್ಪಿಟ್ಲವರೇ ಕೊಡ್ಬೋದಲ್ವ ಸಂಬಳ? ಏಜೆನ್ಸಿಗೆ ಕೊಡೋದು ಏನಿಗೆ? ಅವ್ನು ನ್ಯಾಯ ಕೊಟ್ಟಿಲ್ಲ ಅಂದರೆ ನಿಮ್ಮ ಹತ್ರ ಬಂದು ಕೇಳಕ್ಕೆ ನೀವು ಕೇಳಬೇಕಲ್ವಾ? ನೀವೇ ಕೇಳಿಲ್ಲ ಅಂದರೆ ಯಾರ ಹತ್ರ ಹೋಗಿ ನಾವು ನ್ಯಾಯ ಕೇಳೋಣ? ಕೊಟ್ಟಿದ್ದಾರೆ ಮೇಡಮ್. ಬಂದಿಲ್ಲ, ಸಿಗೋದೇ ಇಲ್ಲ. 6 ವರ್ಷದಿಂದ ಏಜೆನ್ಸಿ ಇದೆ. 7 ವರ್ಷದಿಂದ ಏಜೆನ್ಸಿ. ನಾನು 2 ವರ್ಷದಿಂದ ಇದ್ದೀನಿ ಮೇಡಮ್. 2 ವರ್ಷ ನನಗೆ ಅಲ್ಲಲ್ಲ, ನಾನು ಬಂದು ಏನು ಗೊತ್ತಾ ಮೇಡಮ್, ಈ ನ್ಯಾಯನ ಕೇಳಿದೆ. ಸರ್, ಸರ್ಕಾರದ ದುಡ್ಡು ಹಿಂಗೆ ಹೋಗ್ತಾ ಇದೆ, ಯಾಕೆ ಹಿಂಗೆ ಆಗಬಾರ್ದು? ಅದೇ ದುಡ್ಡು ಅವ್ರಿಗೊಂದು 500 ರೂಪಾಯಿ ಸಂಬಳ ಜಾಸ್ತಿ ಕೊಡ್ಬೋದಲ್ವಾ? 500 ರೂಪಾಯಿ ಸೇರಿಸಿ ಸಂಬಳ ಜಾಸ್ತಿ ಕೊಟ್ಟರೆ ಅವ್ರ ಮನೇಲಿ ಒಂದು ದಿನ ರೇಷನ್ ಆಗುತ್ತಲ್ವ? ಒಂದು ದಿನ ರೇಷನ್ ಆಗಿಬಿಡುತ್ತೆ. ಅವ್ರು ತಿಂದಿರೋದು ಒಂದು 500 ರೂಪಾಯಿ ಸೇರಿಸ್ಕೊಡ್ಲಿ, ಒಂದು ದಿವಸ ರೇಷನ್ ಆಗುತ್ತೆ. ಅವ್ರಿಗೆ ಗಲೀಜು ಏಳು ಉಚ್ಚೆ ಬಾಸಿ ಕೆಲಸ ಮಾಡೋರಿಗೆ ನ್ಯಾಯ ಸಿಗ್ತಾ ಇಲ್ಲ. ಒಳಗಡೆ ಪ್ಯಾನ್ ಹಾಕ್ಕೊಂಡು AC ರೂಮಲ್ಲಿ ಕುತ್ಕೊಳೋರಿಗೆ ಅವ್ರಿಗೆ ಸೌಕರ್ಯ ಎಲ್ಲನೂ ಇದೆ. ನಮ್ಮಂಥವ್ರಿಗೆ ನ್ಯಾಯ ಇಲ್ಲ. ದಯವಿಟ್ಟು ನ್ಯಾಯ ಕೊಡಿಸಿ. ಇವತ್ತು ನಾವಿಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವಂಥ ರಾಜೀವ್ ಗಾಂಧಿ ಎದೆರೋಗಳ ಸಂಸ್ಥೆಯಲ್ಲಿದ್ದೀವಿ. ಈ ಹಿಂದೆ ಒಬ್ಬ ನಿವೃತ್ತ ಅಧಿಕಾರಿ ಇದ್ದರು, ನಾಗರಾಜ್ ಅಂತೇಳಿ. ಅವರು 1,37,00,000 ಒಂದು ಗುತ್ತಿಗೆದಾರ ನೌಕರನ ಅಕೌಂಟ್ಗೆ ಹಾಕಿ ಅಮೌಂಟ್ನ ಲಪ್ಟಾಯಿಸಿದ್ರು ಅಂತೇಳಿ ಇದೇ ಹೊಸದಾಗಿ ಬಂದಂಥ ಡೈರೆಕ್ಟ್ರು ಶಶಿಭೂಷಣ್ ಸರ್ ಅವರು ಒಂದು ಸಿದ್ದಾಪುರ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟು FIR ಮಾಡ್ತಾರೆ. ಆ FIR ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಯಾವುದೇ ರೀತಿ FIR ಆಗಲ್ಲ, ಒಬ್ಬ ಗುತ್ತಿಗೆದಾರ ನೌಕರನ ಮೇಲೆ FIR ಆಯ್ತದೆ. ಈ ವಿಚಾರವಾಗಿ ನಾವು ಬಂದು ಅಧಿಕಾರಿಗಳ ಮೇಲೆ ಯಾಕೆ FIR ಮಾಡಿಲ್ಲ ಅಂತೇಳಿ ಚಾರ್ಜ್ ಶೀಟ್ ಟೈಮಲ್ಲಿ ನೀವು ಅಧಿಕಾರಿಗಳ ಮೇಲೆ ನೀವು ಚಾರ್ಜ್ ಶೀಟ್ ಸಲ್ಲಿಸಲೇಬೇಕು. ಅವ್ರದ್ದು ಕೂಡ ಇದರಲ್ಲಿ ಪಾತ್ರ ಇದೆ. ಒಬ್ಬರು ಡ್ರಾಯಿಂಗ್ ಆಫೀಸರ್ ಸೈನ್ ಇಲ್ದೇನೆ, FTA ಅದು ತಂಬಿಲ್ದೇನೆ
ಯಾವುದೇ ರೀತಿ ಒಬ್ಬ ಗುತ್ತಿಗೆದಾರ ನೌಕರರ ಅಮೌಂಟು ತಗೊಳಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಅಧಿಕಾರಿಗಳು ಏನಿದ್ದಾರೆ ಶಾಮೀಲಾಗಿದ್ದಾರೆ ಅಂತೇಳಿ ನಾವು ಚಾರ್ಜ್ ಶೀಟ್ ಸಂದರ್ಭದಲ್ಲಿ ಇವ್ರದ್ದು ಸೇರಿಸಲೇಬೇಕಂತೇಳಿ ಇದೇ ಸಿದ್ದಾಪುರ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ನು ಕೂಡ ದಾಖಲಿಸಿದ್ದು. ಚಾರ್ಜ್ ಶೀಟ್ ಟೈಮಲ್ಲಿ ಅಧಿಕಾರಿಗಳ ಮೇಲೆ ಪೊಲೀಸ್ ಇಲಾಖೆ ಕೂಡ ಇವಾಗ FIR ಕೂಡ ದಾಖಲೆ ಮಾಡಿ ಅವ್ರ ಮೇಲೂ ಚಾರ್ಜ್ ಶೀಟಲ್ಲಿ ಸೇರಿಸಿ ಅವ್ರಿಗೂ ಈಗ ತನಿಖೆಗೆ ಒಳಪಡಿಸಿದೆ. ಇದಕ್ಕೆಲ್ಲ ಮೂಲ ಕಾರಣ ಏನಂತ ಹೇಳಿದ್ರೆ ನಿವೃತ್ತ ಅಧಿಕಾರಿ ಇದ್ದಂಥ ಒಬ್ಬ ಭ್ರಷ್ಟ ಅಧಿಕಾರಿ ಅವನು ನಾಗರಾಜು ಸಿ ಅಂತೇಳಿ ಈ ರಾಜೀವ್ ಗಾಂಧಿ ಎದರುಗಳ ಸಂಸ್ಥೆಯಲ್ಲಿ ನಿರ್ದೇಶಕ ಆಗಿದ್ದ. ಇವನು ಒಬ್ಬ ದತ್ತಾ ಸಾಯಿ ಅನ್ನೋ ಒಂದು ಸೆಕ್ಯೂರಿಟಿ ಏಜೆನ್ಸಿನ ಇಲ್ಲಿ ನೇಮಕ ಮಾಡಿಕೊಂಡು ಕೋಟಿಗಟ್ಟಲೆ ಹಣವನ್ನು ಸರ್ಕಾರಿ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾನೆ, ಸ್ವಂತಕ್ಕೆ ಬಳಸ್ಕೊಂಡಿದ್ದಾನೆ. ಈ ಹಿಂದೆ ಒಂದು 6 ವರ್ಷಗಳ ಸತತವಾಗಿ ಇವನು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದ. 6 ವರ್ಷಗಳಿಂದ ಇವತ್ತು ಈಗ ನೋಡಿ ಇವರೆಲ್ಲ ಈ ದತ್ತಾಸಾಯಿ ಏಜೆನ್ಸಿಲಿ ಕೆಲಸ ಮಾಡ್ತಿರುವಂಥ ಗುತ್ತಿಗೆ ನೌಕರರುಗಳು ಒಂದು 120 ಔಟ್ಸೋರ್ಸರ್ಸ್ ಮೆಂಬರ್ಸ್ ಇದ್ದಾರೆ. ಒಳಗಡೆ ಕೆಲಸ ಮಾಡುವಂಥವ್ರು 120 ಜನ, 40 ಜನ 40ರಿಂದ 50 ಜನ ಸೆಕ್ಯೂರಿಟಿ ಏಜೆನ್ಸಿಯವರು ಸೆಕ್ಯೂರಿಟಿಗಳಿದ್ದಾರೆ. ಇವ್ರದ್ದೇನಿದೆ ಟೋಟಲ್ 180 ಜನ ಟೋಟಲ್ಲು ಜನ ಬರ್ತಾರೆ ಮಾಮೂಲಿ ಗುತ್ತಿಗೆ ನೌಕರರುಗಳು. ಇವನು ಬಿಲ್ ಮಾಡ್ಕೋತಿದ್ದು 240. ಏನಿದೆ ಈ ದತ್ತಾಸಾಯಿ ಏಜೆನ್ಸಿಯ MD ಇದ್ದಾನೆ, 240 ಜನನ ಬಿಲ್ ಮಾಡಿಕೊಂಡು ಈ ಎದರುಗಳ ಸಂಸ್ಥೆಯಲ್ಲಿ ಅಕ್ರಮನ ನಡೆಸಿದ್ದಾನೆ. ಈ ಹಿಂದೆ ನಾವು ದೂರು ಕೂಡ ಕೊಟ್ಟಿದ್ದು ಸ್ಪೆಷಲ್ ಆಡಿಟ್ ಮಾಡೋಕ್ಕೆ ಕೇಳಿ ಸ್ಪೆಷಲ್ ಆಡಿಟ್ ಮಾಡಬೇಕಂತೇಳಿ ಈಗಾಗಲೇ ಆಲ್ರೆಡಿ ನಾವು ಆಯುಕ್ತರಿಗೆ ಸಂಬಂಧಪಟ್ಟಂಥ ಕಾರ್ಮಿಕ ಇಲಾಖೆ ಆಯುಕ್ತರಿಗೆ ಮತ್ತು ಚೀಫ್ ಸೆಕ್ರೆಟರಿಯರಿಗೆ ಮತ್ತು ಅದಾದ ನಂತರ ಇವರು ಯಾರಪ್ಪ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ದೂರನ್ನು ಕೂಡ ನಾವು ನೀಡಿದ್ದೀವಿ. ನಾವು ಕೇಳ್ಕೊಳ್ಳೋದಿಷ್ಟೇ, ಈ ನಾಗರಾಜು ಏನಿದ್ರು ಇವರಿದ್ದಂಥ ಅವಧಿ ಪೂರ್ತಿ ಸ್ಪೆಷಲ್ ಆಡಿಟ್ ಆಗಬೇಕು, 6 ವರ್ಷದ್ದು ಸ್ಪೆಷಲ್ ಆಡಿಟ್ ಆಗಬೇಕು. ಈ ನೌಕರರಿಗೆ ಯಾವುದೇ ರೀತಿ ಸಂಬಳಗಳು ಕೊಡ್ತಾಯಿಲ್ಲ, ಇನ್ ಟೈಮ್ ಸಂಬಳಗಳು ಕೊಡ್ತಾಯಿಲ್ಲ. ಈಗ 10ನೇ ತಾರೀಕು ಆಗುವಂಥ ಸಂಬಳನ 20-25ನೇ ತಾರೀಕು ಸಂಬಳ ಹಾಕ್ತಿದ್ದಾರೆ. 25ನೇ ತಾರೀಕು ಸಂಬಳ ಹಾಕಿದ್ರೆ ಇವ್ರ ಜೀವನ ಹೆಂಗೆ ಮಾಡಬೇಕು? ESI PF ಕೂಡ ಸರಿಯಾದ ರೀತಿ ಬರ್ತಾಯಿಲ್ಲ. ಯಾರು ಈ ವಿಚಾರವಾಗಿ ಸಂಬಳ ಬೇಕು ನಮಗೆ ಇನ್ ಟೈಮು ಅಂತ ಕರೆಕ್ಟಾಗಿ ಒಂಚೂರು ಅವ್ರ ಹತ್ರ ವಾಯ್ಸ್ ಮಾಡ್ತಾರೆ, ಅವ್ರನ್ನ ಕೂಡಲೇ ಕೆಲಸದಿಂದ ತೆಗೆಯುವಂಥದ್ದು. ಈ ಏಜೆನ್ಸಿನ ಕೂಡಲೇ ತನಿಖೆ ಮಾಡಬೇಕು, ಈ ಲೈಸೆನ್ಸ್ಗಳನ್ನ ತನಿಖೆ ಮಾಡಬೇಕು, ಇವ್ರನ್ನ ಬ್ಲ್ಯಾಕ್ ಲಿಸ್ಟ್ ಸೇರಿಸ್ಬೇಕು. ಇಲ್ಲಾಂದರೆ ನಾವು ಈ ಮುಂದೆ ಇದೇ ಹಾಸ್ಪಿಟ್ಲ್ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರಾಜೀವ್ ಗಾಂಧಿ ಆಸ್ಪತ್ರೆಯ ಸ್ವಚ್ಛತಾ ಕಾರ್ಮಿಕರು ಮಾಡಿರುವ ಆರೋಪಗಳು ಗಂಭೀರವಾಗಿವೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ತಕ್ಷಣ ಗಮನ ಹರಿಸಿ ಕಾರ್ಮಿಕರ ಸಂಬಳ, PF, ESI ಹಾಗೂ ಸುರಕ್ಷತೆ ಬಗ್ಗೆ ಸ್ಪಷ್ಟತೆ ನೀಡಬೇಕಿದೆ. ಅಲ್ಲದೆ ಜಾತಿ ನಿಂದನೆ, ದಬ್ಬಾಳಿಕೆ ಮತ್ತು ಬೆದರಿಕೆ ಆರೋಪಗಳಿದ್ರೆ ಸೂಕ್ತ ತನಿಖೆ ನಡೆಸಿ ನ್ಯಾಯ ಒದಗಿಸಬೇಕಿದೆ.